ನಾಟಕ ಓದಿದಾಗ ಅನಿಸಿದ್ದು ಬಹುಶಃ ನಮ್ಮ ಮಕ್ಕಳನ್ನ ಕೂಡ ಇವತ್ತು ನಾವು ಅಂಥದೇ ಬಂಗಾರದ ಪಂಜರದಲ್ಲಿ ಇಡ್ತಾ ಇದ್ದೀವಿ. ಬಾಲ್ಯ ಏನೋ ಅವ್ರದ್ದು ಶ್ರೀಮಂತವಾಗೇನೋ ಇರುತ್ತೆ, ಆದರೆ ಅವರನ್ನು ನಾನಾ ಚಟುವಟಿಕೆಗಳು ಅನ್ನೋ ಒಂದು ಪಾಶದಲ್ಲಿ ಕಟ್ ಹಾಕಿಬಿಟ್ಟು ಅವ್ರಗಳ ಸ್ವಂತಿಕೆಯನ್ನು ಕೊಲ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಮೇಘನಾ ಅವರು ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ತಮ್ಮ ಪುಸ್ತಕ ಪರಿಚಯದ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಈಗ ನಂದು 10 ಪುಸ್ತಕಗಳ ಪರಿಚಯ ಅಂತ ಅಂದಿದ ತಕ್ಷಣ ದಯವಿಟ್ಟು ಯಾರೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ನಾನು ಸಾಕಷ್ಟು ಚಿಕ್ಕದಾಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಪುಸ್ತಕಗಳಿಗೆ ಅದನ್ನು ಓದಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಮೂಡಬೇಕು, ಜೊತೆಗೆ ವಹಿಸಿರೋಂತಹ ಜವಾಬ್ದಾರಿಯನ್ನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರ ಬಗ್ಗೆ ನಾನು ಖಂಡಿತ ಗಮನ ಹರಿಸ್ತೀನಿ ಅಂತ ಅಂದ್ಬಿಟ್ಟು ಮುಂಚಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಆಶಾ ರಘು ಅವರು ಫಸ್ಟು ಪರಿಚಯ ಆಗಿದ್ದು ಮೈಸೂರಿನಲ್ಲಿ ಭೈರಪ್ಪನವರ ಕಾದಂಬರಿಗಳ ಕುರಿತ ಒಂದು ವಿಚಾರ ಸಂಕಿರಣ ಇತ್ತು. ಅದರಲ್ಲಿ ಉತ್ತರಾಖಂಡದ ಬಗ್ಗೆನೇ ಇತ್ತು. ಅದರಲ್ಲಿ ಇವರು ಉತ್ತರಾಖಂಡದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದರು. ಆಗ ಇವರ ಮಾತುಗಳನ್ನ ಕೇಳಿದ್ದು. ಅದುವರೆಗೂ ನಾನು ಆಶಾ ರಘು ಅವ್ರನ್ನ ಓದಿದ್ದೆ, ಬಟ್ ಅವ್ರನ್ನೇ ಓದಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆಮೇಲೆ ಹೇಳ್ತೀನಿ ಅದನ್ನು. ಆಮೇಲೆ ವೇದಿಕೆಯಲ್ಲಿರೋರಿಗೆ ಇವಾಗ ನಮ್ಗೆ ಹೇಗೆ ಪುಸ್ತಕಗಳನ್ನ ಕೊಟ್ಟರು ಹಾಗೆ ಆಶಾ ರಘು ಅವರಿಗೆ ಅವ್ರದ್ದೇ ಆವರ್ತನೇ ಬಂತು. ಅವ್ರ ಹಿಂದೆನೇ ನಾನು ಕೂತಿದ್ದೆ. ಅವ್ರೇನು ಮಾಡಿದರು, ಇದು ನನ್ನದೇ ಕಾದಂಬರಿ, ನಾನು ಇನ್ನೇನು ಇಟ್ಕೊಳ್ಳೋದು, ನೀವು ಓದಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟರು. ಆಗ ನಾನು ಆವರ್ತ ಓದ್ಬಿಟ್ಟು ಎಷ್ಟು ಆಶ್ಚರ್ಯಪಟ್ಟೆ ಅಂತ ಅಂದರೆ, ಆ ಕಾದಂಬರಿ ಎಷ್ಟು ದೊಡ್ಡ ಕಾದಂಬರಿ, ಎಷ್ಟು ಅಚ್ಚುಕಟ್ಟಾಗಿ ಅವರು ಅದನ್ನು ಬರೆದಿದ್ದಾರೆ. ಆ ವಿಷಯ ನಿರೂಪಣೆ ಆಗಿರ್ಬೋದು, ಗಾಂಭೀರ್ಯ ಆಗಿರ್ಬೋದು, ಗಹನತೆ ಆಗಿರ್ಬೋದು, ಆ ಡೆಪ್ತ್ ಆಗಿರ್ಬೋದು, ಇದೆಲ್ಲ ಓದ್ಬಿಟ್ಟು ನನಗೆ ಬಹಳ ಅಂದರೆ ಬಹಳ ಆಶ್ಚರ್ಯ ಆಗೋಯಿತು. ಅದಾದಮೇಲೆ ಬಹುಶಃ ಬಂದಂತಹ ಆಶಾ ರಘು ಅವರ ಎಲ್ಲ ಪುಸ್ತಕಗಳನ್ನ ನಾನು ತಗೊಂಡು ಓದೋದಕ್ಕೆ ಶುರು ಮಾಡಿದೆ. ಹಾಗೆ ಅವರ ಪುಸ್ತಕದ ಮೂಲಕನೇ ನನಗೆ ಆಶಾ ರಘು ಅವರು ಪರಿಚಯ ಆದರು ಅನ್ನೋದು ನನಗೆ ನಿಜವಾಗ್ಲೂ ಒಂದು ಸಂತಸದ ವಿಚಾರನೇ. ಸೊ ಈಗ ಈ ಪುಸ್ತಕಗಳ ಮರುಮುದ್ರಣ ಆಗ್ತಾ ಇದೆ ಅನ್ನೋವಾಗ 10 ಪುಸ್ತಕಗಳ ಬಗ್ಗೆ ನೀವು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ನನಗೆ ನಿಜವಾಗ್ಲೂ ಒಂದು ರೀತಿ ಖುಷಿ ಆಯಿತು. ಖಂಡಿತ ಮಾತಾಡ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಹೊಸ ಪ್ರಕಾಶನವನ್ನು ಶುರು ಮಾಡಿದ್ದಾರೆ. ಹೀಗೆ ಪುಸ್ತಕಗಳ ಮುದ್ರಣಗಳು ಹೀಗೆ ಸಾಗಲಿ ಅಂತ ಅವರಿಗೆ ಅಭಿನಂದನೆಗಳನ್ನ ಕೂಡ ತಿಳಿಸ್ತಾ ನಾನೀಗ ಈ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ 10 ಪುಸ್ತಕಗಳು ನಿಮಗೆ ಈಗಾಗಲೇ ಹೆಸರೆಲ್ಲ ಗೊತ್ತಾಗಿದೆ. ಮೊದಲನೇ ಪುಸ್ತಕ ನಾನಿಲ್ಲಿ ಪರಿಚಯ ಮಾಡಿಕೊಡೋದು ಅಪರೂಪದ ಪುರಾಣ ಕಥೆಗಳು ಅಂತ ಅಂದ್ಬಿಟ್ಟು 48 ಕಥೆಗಳಿದೆ ಈ ಪುಸ್ತಕದಲ್ಲಿ. ಸುಮಾರು 120 ಪೇಜ್ ಇದೆ. ಈ ಸಂಕಲನದಲ್ಲಿ ನಿಜಕ್ಕೂ ಅಪರೂಪವಾದ ಪುರಾಣ ಕಥೆಗಳೇ ಇದ್ದಾವೆ. ಯಾಕಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ರಾಮಾಯಣ, ಮಹಾಭಾರತ, ಭಾಗವತ ಈ ಎಲ್ಲದಕ್ಕೆ ಸಂಬಂಧಿಸಿದ ಕಥೆಗಳನ್ನ ಒಂದು ರೀತಿ ಹುಚ್ಚು ಅನ್ನೋ ರೀತಿಯಲ್ಲಿ ಓದ್ತಾ ಇದ್ದೆ. ನಾನು ಈ ಸಂಕಲನದ ಕಥೆಗಳನ್ನ ಓದಿದಾಗ ಕೂಡ ನನಗೆ ಸಾಕಷ್ಟು ಹೊಸ ಹೊಸ ಕಥೆಗಳು ನನಗೆ ಕೂಡ ಓದೋಕ್ಕೆ ಸಿಕ್ತು. ಸೊ ಅಲ್ಲಿಗೆ ಆಶಾ ರಘು ಅವರ ಓದು ಎಷ್ಟು ವ್ಯಾಪಕವಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಇಲ್ಲಿ ನಮಗೆ ಅಂದರೆ ವಿಭಿನ್ನ ಯಾವ ರೀತಿಯಲ್ಲಿ ಕಥೆಗಳು ಅಂತ ಅಂದರೆ, ನಮಗೆ ಸಾಮಾನ್ಯವಾಗಿ ತಕ್ಷಕನ ಕಥೆ ಗೊತ್ತು. ಅವನು ಪರೀಕ್ಷಿತ ರಾಜನನ್ನು ಹೋಗಿ ಕಚ್ಚಿ ಅವನ ಸಾವಿಗೆ ಕಾರಣ ಆದ, ಶಾಪ ಆ ರೀತಿಯಾಗಿ ಸಾಕಾರ ಆಯಿತು ಅಂತ ಗೊತ್ತು. ಆದರೆ ಅದಕ್ಕೆ ಹಿನ್ನೆಲೆಯಾಗಿ ಉತ್ತಂಕ ಏನು ಪುರಾಣ ಪಾತ್ರ ಬರ್ತಾನೆ, ಅವನ ಕತೆ ಅಷ್ಟು ಜನಜನಿತವಾಗಿಲ್ಲ. ಅದನ್ನು ನಮಗೆ ಈ ಸಂಕಲನದಲ್ಲಿ ಆಶಾ ರಘು ಅವರು ಹೇಳ್ತಾರೆ. ಆಮೇಲೆ ಭ್ರಾತೃಪ್ರೇಮ ಅಂತ ಅಂದಿದ ತಕ್ಷಣ ನಮಗೆ ಲಕ್ಷ್ಮಣ ನೆನಪಾಗ್ತಾರೆ, ಮತ್ತು ಕೃಷ್ಣ ಬಲರಾಮರ ಹೆಸರು ನೆನಪಾಗತ್ತೆ, ಮತ್ತು ಕೆಲವೊಂದು ಸತಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಕೂಡ ನೆನಪಾಗ್ತಾರೆ, ಎಷ್ಟೊಂದು ಭ್ರಾತೃಪ್ರೇಮ ಅವರಲ್ಲಿ ಇತ್ತು ಅಂತ. ಆದರೆ ಈ ಸಂಕಲನದಲ್ಲಿ ನಮಗೆ ಅವರು ನೃಮೇಧ ಮತ್ತು ಸುವ್ರತನ ಕತೆ ಹೇಳ್ತಾರೆ. ಆ ಕಥೆಯನ್ನು ಓದಿದಾಗ ಓಕೆ, ನಮ್ಮ ಪುರಾಣಗಳಲ್ಲಿ ಇನ್ನೂ ಈ ರೀತಿಯಾದ ಉದಾಹರಣೆಗಳು ಸಾಕಷ್ಟು ಸಿಗತ್ತೆ ಅನ್ನೋ ಒಂದು ಸಣ್ಣ ಐಡಿಯಾ ನಮಗೆ ಬರುತ್ತೆ. ಹಾಗೆ ತ್ಯಾಗ ಅಂತ ಅಂದಿದ ತಕ್ಷಣ ನಮಗೆ ಶಿಬಿ ಚಕ್ರವರ್ತಿ ನೆನಪಾಗ್ತಾನೆ. ಓಕೆ, ಒಂದು ಪಾರಿವಾಳವನ್ನು ಬಚಾವ್ ಮಾಡೋದಕ್ಕೆ ತನ್ನ ತೊಡೆಯ ಮಾಂಸವನ್ನು ಕೊಟ್ಟ, ಆಮೇಲೆ ಅವನು ಹೇಗೆ ಅವನ ಗ್ರೇಟ್ನೆಸ್ ಪ್ರೂವ್ ಆಯಿತು ಅನ್ನೋದು ಇದು ಕೇಳಿದ್ದೀವಿ. ಆದರೆ ನಮ್ಮ ಪುರಾಣದಲ್ಲೇನೆ ಲೋಕ ಕಲ್ಯಾಣಕ್ಕಾಗಿ ಬೇಕಾದಷ್ಟು ತ್ಯಾಗಗಳನ್ನ ಮಾಡಿರುವಂತಹ ಬಹಳಷ್ಟು ಜನ ಇದ್ದಾರೆ ಅಂತ ಅನ್ನೋದನ್ನು ಆಶಾ ರಘು ಅವರು ತಮ್ಮ ಆ ಪುಟ್ಟ ಪುಟ್ಟ ಕಥೆಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ಕುರುಭೂಪತಿಯ ಕತೆ ಮೊದಲನೇ ಕಥೆ ನೆನೆ ಬರುತ್ತೆ. ಆಮೇಲೆ ಮಯೂರಧ್ವಜನ ಕಥೆ ಇದೆ, ಆಮೇಲೆ ದಧೀಚಿಯ ಕಥೆ ಇದೆ, ರಂತಿದೇವನ ಕಥೆ ಇದೆ. ಬಹುಶಃ ದಧೀಚಿ ಒಬ್ಬ ನಮಗೆಲ್ಲ ಗೊತ್ತಿರ್ಬೋದು, ಆದರೆ
ಅಂದರೆ ಮಯೂರ ಧ್ವಜ ಆಗಿರ್ಬೋದು, ರಂತಿದೇವ ಆಗಿರ್ಬೋದು. ಸೊ ಇವರೆಲ್ಲ ನಮಗೆ ಬಹುಶಃ ಹೊಸಬ್ರೆ. ಸೊ ಅದನ್ನು ಈ ಒಂದು ಸಂಕಲನ ಪರಿಚಯ ಮಾಡಿಕೊಡುತ್ತೆ. ಆಮೇಲೆ ಪ್ರೇಮ ಅಂತ ಅಂದಿದ ತಕ್ಷಣ ನಮಗೆ ಕೃಷ್ಣ ರಾಧೆ ನೆನಪಾಗ್ತಾರೆ ಅಷ್ಟೇನೆ. ಆದರೆ ಇಲ್ಲಿ ನಮಗೆ ರುರು ಪ್ರಮದ್ವರೆಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ರತಿ ಮನ್ಮಥರ ಆ ಒಂದು ಪ್ರೇಮ ಕಥೆನ ಹೇಳ್ತಾರೆ. ಮತ್ತು ಮಂದರ ಪಿಂಗಳೆ ಅನ್ನೋ ಒಂದು ಪುನರ್ಜನ್ಮ ಬರುವಂತಹ ಒಂದು ಕಥೆನ ಕೂಡ ಅವರ ಪ್ರೇಮ ಎಷ್ಟು ದಿವ್ಯವಾಗಿತ್ತು ಅಂತ ಅಂದ್ಬಿಟ್ಟು ನಮಗೆ ಕಥೆಗಳ ಮೂಲಕ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಪತಿವ್ರತೆಯರು ಅಂತ ಅಂದಿದ ತಕ್ಷಣ ನಮಗೆ ಪಂಚಮಹಾಪತಿವ್ರತೆಯರು ನಮಗೇನು ಶ್ಲೋಕದಲ್ಲಿ ಬರುತ್ತೆ ಅವರಷ್ಟು ಜನ ಮಾತ್ರ ಗೊತ್ತಿದ್ದಾರೆ. ಆದರೆ ನಮ್ಮ ಪುರಾಣಗಳಲ್ಲಿ ಸುಕನ್ಯೆ ಇದ್ದಾಳೆ, ನಲಾಯನಿ ಇದ್ದಾಳೆ, ಆನೂರು, ಸೀಮಂತಿನಿ, ಈ ಎಲ್ಲ ಪತಿವ್ರತೆಯರು ಕೂಡ ನಮ್ಮ ಪುರಾಣಗಳಲ್ಲಿ ಬರ್ತಾರೆ, ಆದರ್ಶಮಯವಾಗಿ ನಿಂತ್ಕೊಳ್ತಾರೆ, ಆದರ್ಶಪ್ರಾಯರಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ಇನ್ನು ಸಾಕಷ್ಟು ವೈವಿಧ್ಯಮಯವಾದ ಕಥೆಗಳಿದೆ. ಆಮೇಲೆ ನಮಗೆ ಕಾಮಧೇನು ಬಗ್ಗೆ ಮಾತ್ರ ಕೇಳಿ ಗೊತ್ತು. ಓಕೆ, ಕಾಮಧೇನು ಏನು ಕೇಳಿದ್ರು ಕೊಡ್ತಾ ಇದ್ಲು. ಆಮೇಲೆ ಕೌಶಿಕನ ಕಥೆ ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಕಾಮಧೇನುವಿನಂತೆಯೇ ಒಂದು ದಿವ್ಯರತ್ನ ಗೌರಮುಖ ಅನ್ನೋ ಒಬ್ಬ ಋಷಿ ಹತ್ರ ಇತ್ತು. ಸೊ ಅದನ್ನು ಪಡೆದುಕೊಳ್ಳೋದಕ್ಕೆ ಒಬ್ಬ ರಾಜ ಹೇಗೆ ಬರ್ತಾನೆ ಆ ಒಂದು ಕಥೆನ ಕೂಡ ಹೇಳ್ತಾರೆ. ಅಂದರೆ ನಮ್ಮ ಪುರಾಣಗಳಲ್ಲಿ ಈ ರೀತಿಯಾದ ದಿವ್ಯ ಮಣಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಇವುಗಳೆಲ್ಲ ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಒಂದು ರೀತಿ ಅಚ್ಚರಿ ಆಗೋಷ್ಟರ ಮಟ್ಟಿಗೆ ಹೊಸ ಹೊಸ ಕಥೆಗಳನ್ನ ಆಶಾ ರಘು ಅವರು ಈ ಒಂದು ಸಂಕಲನದಲ್ಲಿ ಹೇಳ್ತಾರೆ. ಹಾಗೆ ಇಳರಾಜ, ಕಲ್ಮಾಶಪಾದ, ಮದಯಂತಿ, ಇದು ದಮಯಂತಿ ಅಲ್ಲ ಮದಯಂತಿ ಅಂತ, ನನಗೂ ಈ ಹೆಸರು ಗೊತ್ತಿರಲಿಲ್ಲ, ಓದಿದ ಮೇಲೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಮನೋರಮೆ, ಬಗದಾಲ್ಭ್ಯ, ಈ ರೀತಿ ರಮ್ಯ ಕಥೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಸಂಕಲನ. ಅಂದರೆ ಭಾಷೆ ಸರಳವಾಗೇನೋ ಇದೆ ಹೌದು, ಆದರೆ ಬಹುಶಃ ಮಕ್ಕಳು ಓದಿ ಅರ್ಥ ಮಾಡ್ಕೊಳ್ಳುವಂತಹ ಸರಳ ಭಾಷೆ ಅಲ್ಲ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಇವಾಗ ಮಕ್ಕಳು ಕನ್ನಡದಲ್ಲಿ ಓದೋದು ಕಷ್ಟ ಆಗಿರೋದ್ರಿಂದ ಬಹುಶಃ ನಾವು ಪೇರೆಂಟ್ಸ್ ಓದ್ಬಿಟ್ಟು ಮಕ್ಕಳಿಗೆ ಹೇಳ್ಬೋದು. ಬಹುಶಃ ಅಜ್ಜಿಯರು ಏನು ಮಾಡ್ತಾಯಿದ್ರು, ಅಜ್ಜಿಯರಿಂದ ಕಥೆ ಕೇಳಿ ನಾವು ನಮ್ಮ ಮಕ್ಕಳಿಗೆ ಹೇಳೋವಂಥ ಒಂದು ಪರಂಪರೆ. ಇಲ್ಲಿ ನಾವು ಇನ್ನು ಆಶಾ ರಘೋರು ಆ ಅಜ್ಜಿಯ ಒಂದು ಪಾತ್ರವನ್ನು ನಿರ್ವಹಿಸ್ತಾ ನಮಗೆ ದೊಡ್ಡವ್ರಿಗೆ ಕಥೆನ ಓದಿಸ್ತಾರೆ. ಅದನ್ನು ಓದಿ ನಾವು ಮಕ್ಕಳಿಗೆ ಹೇಳಿದರೆ ಖಂಡಿತ ನಮ್ಮ ಮಕ್ಕಳ ಒಂದು ಕಲ್ಪನಾ ಶಕ್ತಿ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ನನಗೆ ಆ ಸಂಕಲನ ಓದಿ ಅನ್ನಿಸ್ತು. ಅಪರೂಪದ ಪುರಾಣ ಕಥೆಗಳು. ಅದಾದಮೇಲೆ ಎರಡನೇ ಪುಸ್ತಕ ಬಂಗಾರದ ಪಂಜರ ಮತ್ತು ಇತರ ನಾಟಕಗಳು. ಸೊ ಇದರಲ್ಲಿ ಒಟ್ಟು 4 ನಾಟಕಗಳು ಇದ್ದಾವೆ, ಮಕ್ಕಳ ನಾಟಕಗಳು. ಬಂಗಾರದ ಪಂಜರ, ಎಣ್ಣೆಗಾಯಿ, ಒನಕೆ ಪೂಜೆ ಮತ್ತು ಕೃಷ್ಣ ಸುಧಾಮ. ಸೊ ಈ ಎಲ್ಲ ಕಥೆಗಳು ಯಾವುದು ಹೊಸದೇನಲ್ಲ, ಎಲ್ಲದೂ ಬಹುಶಃ ಮಕ್ಕಳ ಕತೆ ಅಂತ ಅಂದ್ಬಿಟ್ಟು ನಾವು ಮಕ್ಕಳಿಗೆ ಕತೆ ಹೇಳೋಕ್ಕೆ ಶುರು ಮಾಡಿದಾಗೆಲ್ಲ ಬಹುಶಃ ಇದೇ ಕಥೆಗಳಿಂದ ನಾವು ಮಕ್ಕಳಿಗೆ ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡಿರ್ತೀವಿ. ಆದರೆ ರಂಗದ ಮೇಲೆ ಅದನ್ನು ತಂದಾಗ ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅದನ್ನು ದೃಶ್ಯಗಳನ್ನ ಕಟ್ಟಿಕೊಡಬಹುದು ಅನ್ನೋದಾಗಿರ್ಬೋದು, ಅಥವಾ ಡೈಲಾಗ್ಸ್ ಆಗಿರಬಹುದು, ಎಷ್ಟು ರಂಜನೀಯವಾಗಿ ಇರಬಹುದು ಅನ್ನೋದಾಗಿರ್ಬೋದು, ಅಥವಾ ಆಂಗಿಕ ಅಭಿನಯ ಆಗಿರ್ಬೋದು, ಅವುಗಳ ಮೂಲಕ ಕಥೆನ ತಲುಪಿಸೋ ಒಂದು ನಾಟಕೀಯ ವಿಧಾನ ಏನಿದೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಆಶಾ ರಘು ಅವರು ಈ 4 ನಾಟಕಗಳ ಮೂಲಕ ಬಹಳ ಸಶಕ್ತವಾಗಿ ಮಾಡಿದ್ದಾರೆ. ಬಹಳ ಶಿ ಹ್ಯಾಸ್ ಒನ್ ದೇರ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಬಂಗಾರದ ಪಂಜರ ಅತ್ಯಂತ ಪ್ರಸಿದ್ಧ ಕತೆ. ಒಂದು ಹಕ್ಕಿಯನ್ನು ಪಂಜರದಲ್ಲಿ ಕೂಡ ಹಾಕಿದರೆ ಹೇಗೆ ಅದು ತನ್ನತನವನ್ನು ಕಳ್ಕೊಳ್ಳುತ್ತೆ, ದುಃಖಿಸುತ್ತೆ, ಅದೊಂದು ದುರಂತ ಕಾಣುತ್ತೆ. ನನಗೆ ಈ ಕಥೆ ಓದಿದಾಗ, ಈ ನಾಟಕ ಓದಿದಾಗ ಅನಿಸಿದ್ದು, ಬಹುಶಃ ನಮ್ಮ ಮಕ್ಕಳನ್ನ ಕೂಡ ಇವತ್ತು ನಾವು ಅಂಥದೇ ಬಂಗಾರದ ಪಂಜರದಲ್ಲಿ ಇಡ್ತಾ ಇದ್ದೀವಿ. ಬಾಲ್ಯ ಏನೋ ಅವ್ರದ್ದು ಶ್ರೀಮಂತವಾಗೇನೋ ಇರುತ್ತೆ, ಆದರೆ ಅವರನ್ನು ನಾನಾ ಚಟುವಟಿಕೆಗಳು ಅನ್ನೋ ಒಂದು ಪಾಶದಲ್ಲಿ ಕಟ್ ಹಾಕಿಬಿಟ್ಟು ಅವ್ರಗಳ ಸ್ವಂತಿಕೆಯನ್ನು ಕೊಲ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಈ ಒಂದು ನಾಟಕ ನನಗೆ ಅದಕ್ಕೆ ಮೆಟಫರ್ ಆಗಿ ಕಾಣ್ತು. ಸೊ ಮಕ್ಕಳು ಮಾಡ್ತಾರೆ, ಬಟ್ ಹಿರಿಯರಿಗೆ ಜ್ಞಾನೋದಯ ಆಗುವಂಥದ್ದು ಬಹಳಷ್ಟಿದೆ ಈ ನಾಟಕ ಓದಿದಾಗ, ನೋಡಿದಾಗ ಅರ್ಥ ಮಾಡ್ಕೊಳ್ಳೋದು ಅಂತ ನನಗೆ ಅನ್ನಿಸ್ತು. ಆಮೇಲೆ ಒನಕೆ ಪೂಜೆ ಮತ್ತು ಕೃಷ್ಣ ಸುಧಾಮರ ಕತೆ ನಮಗೆಲ್ಲನೂ ಗೊತ್ತೇ ಇದೆ. ಹೇಗೆ ಒನಕೆನ ಪೂಜೆ ಅಂದರೆ ಒಬ್ಬ ಬ್ರಾಹ್ಮಣ ಹೇಗೆ ಅತಿಥಿಗಳಿಗೆ ಊಟ ಹಾಕಲೇಬೇಕು ಅನ್ನೋ ಕಟ್ಟುಪಾಡು ಹಾಕ್ಕೊಂಡು ತಾನೇ ಕಷ್ಟದಲ್ಲಿ ಇರ್ತಾನೆ, ಮಕ್ಕಳಿಗೆ ಹೆಂಡತಿಗೆ ಕಷ್ಟ ಕೊಡ್ತಿರ್ತಾನೆ. ಹೆಂಡತಿ ಹೇಗೆ ಬುದ್ಧಿವಂತಿಕೆಯಿಂದ ಆ ವ್ರತ ಏನು ಮಾಡ್ಕೊಂಡು ಬಂದಿರ್ತಾನೆ ಅದನ್ನು ಮುರಿತಾಳೆ. ಸೊ ಆ ಕತೆ ಮತ್ತು ಕೃಷ್ಣ ಸುಧಾಮನ್ ಕತೆ ಕೂಡ ನಮಗೆಲ್ಲ ಗೊತ್ತೇ ಇದೆ. ತುಂಬ ಸುಲಭವಾದ ಕಥೆಗಳು, ರಂಗದ ಮೇಲೆ ರಂಜನೀಯವಾಗಿ ತರಬಹುದಂತಾದ ಕಥೆಗಳು, ಮಕ್ಕಳಿಗೆ ನಾಟಕವನ್ನು ಮಾಡಿಸೋದಕ್ಕೆ ಬಹಳ ಸೂಟಬಲ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದರಲ್ಲೇ ಎಣ್ಣೆಗಾಯಿ ಅನ್ನೋ ಒಂದು ನಾಟಕ ಏನಿದೆ ಅದು ಸ್ವಲ್ಪ ವಿಭಿನ್ನ. ಇದರಲ್ಲಿ ಒಂದು ಸ್ವಲ್ಪ ಪವಾಡ ಬರುತ್ತೆ, ಒಂದು ಸ್ವಲ್ಪ ಮಾಯಾ ಮಂತ್ರ, ಸೂಪರ್ ನ್ಯಾಚುರಲ್ ಅಂತ ಏನು ಹೇಳ್ತೀವಿ ಆ ಥರ ಎಲಿಮೆಂಟ್ಸ್ ಇದೆ. ಸೊ ಇದು ತುಂಬ ರಂಜನೀಯವಾಗಿದೆ. ಅವರೇ ಅರಿಕೆಯಲ್ಲಿ ಬರೀತಾರೆ. ಸೊ ಇದು
ಮೂಲ ಕಥೆ, ಜನಪದ ಕಥೆ ಏನಿದೆ ಅದರಲ್ಲಿ ಸೇಡು ಆ ಥರ ಎಲ್ಲ ಬರುತ್ತೆ. ಆದರೆ ಇದು ಮಕ್ಕಳಿಗಾಗಿ ಮಾಡಬೇಕಾಗಿರೋದ್ರಿಂದ ನಾನು ಇದರಲ್ಲಿ ಬುದ್ಧಿ ಕಲಿಸೋಂತಹ ಒಂದು ಅಂಶವನ್ನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಬಹುಶಃ ಈ ನಾಟಕವನ್ನು ಮಕ್ಕಳು ನೋಡಿದರೆ ಎಂಥದೇ ಕಷ್ಟ ಇದ್ದರೂ ಕೂಡ ಒಂದು ಉಪಾಯವಾಗಿ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು ಅಂತ ಬಹುಶಃ ಮಕ್ಕಳಿಗೂ ಫ್ಲ್ಯಾಶ್ ಆಗಬಹುದೇನೋ. ಸೊ ಯಾವುದೇ ಎಂಥದೇ ಕಷ್ಟ ಬಂದ್ರೂ ನಾವು ಅಳ್ತಾ ಕೂತ್ಕೊಳ್ಳೋವಂತಹ ಅಗತ್ಯ ಇಲ್ಲ ಅನ್ನೋ ಒಂದು ಸಣ್ಣ ಕಲಿಕೆ ಬಹುಶಃ ಮಕ್ಕಳಿಗೆ ಆಗತ್ತೆ ಈ ನಾಟಕವನ್ನು ನೋಡಿದರೆ ಅಂತ ಅನ್ನಿಸ್ತು. ಸೊ ಇದು ಕೂಡ ಬಹಳ ಸರಳ ಭಾಷೆಯಲ್ಲಿದೆ. ಎಲ್ಲ ನಾಟಕಗಳು ನಮಗೂ ಕೂಡ ಓದಿಸ್ಕೊಂಡು ಹೋಗ್ತವೆ. ಸೊ ಸಮಯ ಆದಾಗ ಖಂಡಿತ ಮಕ್ಕಳಿಗೂ ಕೂಡ ಓದೋಕ್ಕೆ ಪ್ರೇರೇಪಣೆ ಕೊಡಬಹುದಂತಾದ ಆ ನಾಟಕಗಳ ಗುಚ್ಛ ಅದು. ಅದಾದ ಮೇಲೆ ಚೂಡಾಮಣಿ ಅಂತ ಅನ್ನೋ ಒಂದು ಕಥೆ ಇಲ್ಲಿ ಬರುತ್ತೆ. ನಾಟಕ ರಾಮಾಯಣ ಅಂತ ಅಂದಿದ ತಕ್ಷಣ ನಾವು ಅದು ಒಂದು ಪವಿತ್ರ ಗ್ರಂಥ, ಆಮೇಲೆ ಮರ್ಯಾದಾ ಪುರುಷೋತ್ತಮ ರಾಮನ ಹಿರಿಮೆಯ ಕಥೆ, ಲೋಕ ಕಲ್ಯಾಣಕ್ಕಾಗಿ ಅವನ ಅವತಾರ ಆಯಿತು, ರಾಕ್ಷಸ ಸಂಹಾರ ಮಾಡ್ದ ಅಂತ ಅಂದ್ಬಿಟ್ಟೇನೆ ನೋಡ್ತೀವಿ. ಆಮೇಲೆ ಸೀತೆನ ಅಪಹರಣ ಆಗಿದ್ದಿರಬಹುದು. ಸೊ ಈ ಎಲ್ಲ ಕಥೆಗಳನ್ನ ಯಾವುದೋ ಒಂದು ಕಾರ್ಯಕಾರಣ ಸಂಬಂಧ ಇಟ್ಕೊಂಡೇ ನೋಡ್ತೀವಿಯೇ ಹೊರತು ಸೊ ಎಲ್ಲೂ ಕೂಡ ರಾಮ ಮತ್ತು ಸೀತೆ ಅನುರೂಪವಾದ ದಂಪತಿಗಳು, ಅವರದ್ದು ಒಂದು ಪ್ರೇಮ ಕಾವ್ಯ ಇದೆ ಅಂತ ಅಂದ್ಬಿಟ್ಟು ಆ ದೃಷ್ಟಿಯಲ್ಲಿ ಬಹುಶಃ ನಾವು ನೋಡೋದಿಲ್ಲ. ಇಲ್ಲಿ ಈ ಒಂದು ಕೃತಿಯಲ್ಲಿ ಆಶಾ ರಘು ಅವರು ಆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈ ಚೂಡಾಮಣಿಯಲ್ಲಿ ಆ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಚೂಡಾಮಣಿ, ಸೀತೆಯ ಚೂಡಾಮಣಿ, ಆ ಒಂದು ಆಭರಣ ಏನಿದೆ ಅದು ಇಡೀ ಅವರ ಪ್ರೇಮಕ್ಕೆ, ಅವರ ಸಂಬಂಧ ಅನುಬಂಧಕ್ಕೆ ಒಂದು ಪ್ರತಿಮೆಯಾಗಿ ನಿಲ್ಲುತ್ತೆ. ಇಲ್ಲಿ ರಾಮ ಅವಳಿಗೆ ತಲೆ ಬಾಚಿ ತುರುಬು ಹಾಕಿ ಆ ಚೂಡಾಮಣಿಯಿಂದ ಅವಳ ಮುಡಿಯನ್ನು ಅಲಂಕರಿಸ್ತಾನೆ. ಸೊ ಅದನ್ನು ನೋಡಿ ಖುಷಿ ಪಡ್ತಾನೆ. ಸೀತೆನ 2ನೇ ಬಾರಿ ಕಾಡಿಗೆ ಕಳಿಸ್ಬೇಕಾಗಿ ಬಂದಾಗ ಅದನ್ನು ಇಟ್ಕೊಂಡು ಅವಳ ನೆನಪನ್ನು ಮತ್ತೆ ಮತ್ತೆ ಹಸಿರುಗೊಳಿಸ್ಕೊಳ್ತಾ ಇರ್ತಾನೆ. ಸೊ ಬೇರೆದೇ ರೀತಿಯಲ್ಲಿ ನಮಗೆ ಇಲ್ಲಿ ರಾಮ ಸೀತೆ ಕಥೆಯನ್ನು ಅವರಿಲ್ಲಿ ಕಟ್ಟಿಕೊಡ್ತಾರೆ. ಅಫ್ಕೋರ್ಸ್ ಈ ನಾಟಕದಲ್ಲಿ ಉತ್ತರಾಖಂಡದಲ್ಲಿ ಶುರುವಾಗತ್ತೆ, ಆದರೆ ಇಡೀ ರಾಮಾಯಣನ ನಮಗೊಂದು ರೀತಿ ರಿವೈಸ್ ಮಾಡೋ ಹಾಗೆ ಈ ಒಂದು ನಿರೂಪಣೆ ಆಶಾ ರಘು ಅವರು ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ಏನು ವಿಶೇಷ ಅನಿಸಿದ್ದು ಅಂತಂದರೆ ಈ ಒಂದು ಚೂಡಾಮಣಿಯಲ್ಲಿ ಆಶಾ ರಘು ಅವರು ಬಹುಶಃ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವರಿಗೆ ಅನಿಸಿದ್ದನ್ನು, ಅಥವಾ ನಮಗೆ ತುಂಬ ಜನಕ್ಕೆ ರಾಮಾಯಣ ಓದಿದಾಗ ಅನಿಸಿದ್ದೇನಿದೆ ಆ ಒಂದು ಎಂಡಿಂಗ್ನ ಇಲ್ಲಿ ಕೊಡ್ತಾರೆ. ಇಲ್ಲಿ ಸೀತೆ ಮತ್ತೆ ಕಾಣೆಯಾಗೋದಿಲ್ಲ, ಭೂಮಿ ಅವಳನ್ನು ನುಂಗೋದಿಲ್ಲ. ಇಲ್ಲಿ ರಾಮ ಮತ್ತು ಸೀತೆ ತಮ್ಮದೇ ಆದ ಒಂದು ಹೊಸ ಲೋಕವನ್ನು ಕಟ್ಕೊಳ್ಳೋದಕ್ಕೆ ಎಲ್ಲರಿಂದ ದೂರ ಆಗಿ ಹೋಗ್ಬಿಟ್ಟು ಬಹುಶಃ ದೆ ಲಿವ್ಡ್ ಹ್ಯಾಪಿಲಿ ಅಂತ ಅನ್ನೋ ರೀತಿಯಲ್ಲಿ ಅವರು ಜೀವಿಸ್ತಾರೆ ಅನ್ನೋ ಒಂದು ಕಲ್ಪನೆನ ನಮಗೆ ಕಟ್ಟಿಕೊಡ್ತಾರೆ. ಒಂದು ಸುಖಾಂತವನ್ನು ಈ ನಾಟಕದಲ್ಲಿ ಕೊಡ್ತಾರೆ. ಅದು ಕೂಡ ಒಂದು ವಿಶೇಷ ಅಂಶ ಈ ಒಂದು ನಾಟಕದ್ದು ಅಂತ ಅನ್ನಿಸ್ತು. ತುಂಬ ಒಳ್ಳೆಯ ಕೃತಿ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಅದಾದಮೇಲೆ ಮುಂದಿನ ಕೃತಿ ಕ್ಷಮಾದಾನ ಅನ್ನೋ ಒಂದು ನಾಟಕ. ಸೊ ಇದೊಂದು ನೈಜ ಘಟನೆಯನ್ನು ಆಧರಿಸಿದಂತಹ ನಾಟಕ ಅಂತ ಅಂದ್ಬಿಟ್ಟು ಆಶಾ ರಘು ಅವರು ಮುಂಚೆನೇ ಅರಿಕೆಯಲ್ಲಿ ಹೇಳ್ತಾರೆ. ಸೊ 1990ರಲ್ಲಿ ನಡೆದಂತಹ ಸಣ್ಣ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕಲ್ಕತ್ತಾದಲ್ಲಿ ಏನು ನಡೀತು, ಸೊ ಅದನ್ನು ಆಧರಿಸಿ ಈ ನಾಟಕಗಳನ್ನ ಕಾಲ್ಪನಿಕವಾಗಿ ದೃಶ್ಯಗಳನ್ನ ಕಟ್ಟಿಕೊಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಇಡೀ ನಾಟಕದಲ್ಲಿ ಒಂದು ಭಾವನಾತ್ಮಕ ತಾಕಲಾಟಗಳನ್ನ ನಾವಿಲ್ಲಿ ನೋಡ್ತೀವಿ. ಆ ಅತ್ಯಾಚಾರ ಮತ್ತು ಕೊಲೆ ಮಾಡಿದಂತಹ ಅಪ್ಪನಿಗೆ ಆಲ್ರೆಡಿ ನೇಣು ಶಿಕ್ಷೆ ಆಗಿದೆ, ಆದರೆ ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸಿ ಅಟ್ಲೀಸ್ಟ್ ಜೀವಂತವಾಗಿರೋಣ ಅಂತ ಕಾಯ್ತಾ ಇದ್ದಾನೆ. ಇತ್ತ ಕಡೆ ಮನೆಯಲ್ಲಿ ಅವರ ಅಪ್ಪ, ಅಂದರೆ ಆ ಶಿಕ್ಷೆಗೆ ಗುರಿಯಾಗಿರೋನಂತಹ ಅಪ್ಪ ಮತ್ತು ಅವನ ಹೆಂಡತಿ ಇಲ್ಲಿ ಅವನ ಕ್ಷಮಾದಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಅದೇ ಆ ಶಿಕ್ಷೆಗೊಳಗಾಗಿರೋ ವ್ಯಕ್ತಿಯ ಮಗನಿಗೆ, ಅಪ್ಪನಿಗೆ ಶಿಕ್ಷೆ ಆಗದೆ ಅವನು ಆಚೆ ಬರೋದಾಗಲಿ ಅಥವಾ ಜೀವಂತ ಇರೋದಾಗಲಿ ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಎಲ್ಲರಿಗೂ ಅವ್ರದ್ದೇ ಆದ ಕಾರಣಗಳಿದೆ. ಆ ಎಲ್ಲ ತಾಕಲಾಟಗಳನ್ನ ಆಶಾ ರಘು ಅವರು ಬಹಳ ಚೆನ್ನಾಗಿ ಆ ಒಂದು ನಾಟಕದಲ್ಲಿ ಕಟ್ಟಿಕೊಡ್ತಾರೆ. ಸೊ ಒಂದು ಕುಟುಂಬದ ಸದಸ್ಯ ಮಾಡುವಂತಹ ಒಂದು ತಪ್ಪು ಇಡೀ ಕುಟುಂಬವನ್ನು ಹೇಗೆ ಸರ್ವನಾಶ ಮಾಡುತ್ತೆ, ಹೇಗೆ ಎಲ್ಲರನ್ನು ಮುಜುಗರಕ್ಕೆ ಒಳಪಡಿಸುತ್ತೆ, ದುಃಖಕ್ಕೆ ಈಡು ಮಾಡುತ್ತೆ ಅಂತ ಅಂದ್ಬಿಟ್ಟು ಆ ಪಾತ್ರಗಳ ಮೂಲಕ ಹೇಳಿಸ್ತಾ ಹೋಗ್ತಾರೆ. ಅದು ಒಂದು ರೀತಿ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಹಾಗೆ ಇದೆ. ಮತ್ತು
ಈ ನಾಟಕ 2004ರಲ್ಲಿ ಅವ್ರು ಬರೆದಿದ್ದು, ಆ ಘಟನೆ ಆಗಿದ್ದು 1990ರಲ್ಲಿ. ಆದರೆ ಇವತ್ತಿಗೂ ಕೂಡ ಅಂತಹ ಘಟನೆಗಳು ನಡೀತಾ ಇರೋದೇನು ಹೊಸದಲ್ಲ ಅನ್ನೋ ರೀತಿಯಲ್ಲಿ ದಿನ ಬೆಳಗಾದರೆ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಈ ನಾಟಕ ಏನಿದೆ ಒಂದು ರೀತಿ ಕಾಂಟೆಂಪ್ರರಿ, ಸಮಕಾಲೀನ ಅಂತ ಅನಿಸುತ್ತೆ. ಈಗ ಓದಿದ್ರೂ ಕೂಡ ಹೌದು ಅಂತ ಅನಿಸೋ ರೀತಿಯಾಗಿ. ಸೊ ಇಲ್ಲಿ ಅಪ್ಪ ಏನಿರ್ತಾನೆ, ಶಿಕ್ಷೆಗೊಳಗಾಗಿರೋನ ಅಪ್ಪ ಏನಿದ್ದಾನೆ, ಅವನು ಗಾಂಧೀಜಿನ ಮೀಟ್ ಮಾಡಿರ್ತಾನೆ. ಅವರ ಮನೆ ಜಗಲಿನಲ್ಲೇನೆ ಗಾಂಧೀಜಿ ಕೂತು ವಿಶ್ರಮಿಸ್ಕೊಂಡು ಹೋಗಿರ್ತಾನೆ. ಆದರೆ ಆ ವ್ಯಕ್ತಿಯ ಮಗನಿಗೆ, ಅಂದರೆ ಮೊಮ್ಮಗನಿಗೆ ಮನೇನ ಮಾರಿ ಜೀವನ ಸೆಟ್ಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ಒಂದು ವಾದ ಬರುತ್ತೆ. ಅಪ್ಪ ಹೇಳ್ತಾನೆ, ಅಂದರೆ ತಾತ ಹೇಳ್ತಾನೆ, ಇಲ್ಲ ಈ ಮನೇನ ಮಾರೋದಕ್ಕೆ ಸಾಧ್ಯ ಇಲ್ಲ, ಗಾಂಧೀಜಿ ಈ ಜಗಲಿ ಮೇಲೆ ಕೂತು ಹೋಗಿದ್ದಾರೆ, ಈ ಮನೇನ ಮಾರೋದಾ ಅಂತ ಆ ತಾತ ಹೇಳಿದ್ರೆ, ಆ ಮೊಮ್ಮಗ ಹೇಳ್ತಾನೆ, ಇದೇ ಜಗಲಿ ಮೇಲೆ ಬೆಳೆದಿರೋ ಅಂತಹ ಅಪ್ಪ ಅಷ್ಟು ಕೆಟ್ಟ ಕೆಲಸ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ದಾನೆ, ಈ ಮನೇನ ನಾವು ಇಟ್ಕೋಬೇಕಾ ನಿಜವಾಗ್ಲೂ ಅಂತ ಅಂದ್ಬಿಟ್ಟು ಆ ಮೊಮ್ಮಗ ಪ್ರಶ್ನೆ ಮಾಡ್ತಾನೆ. ಈ ಎಲ್ಲ ತಾಕ್ಲಾಟಗಳು. ಮತ್ತು ಅಲ್ಲಿ ಹೆಂಡತಿ ಏನಿದ್ದಾಳೆ, ಅವಳು ಒಂದು ರೀತಿ ಪತಿಭಕ್ತ ಪರಾಯಣ ಅಂತ ಹೇಳ್ಬೋದು. ಅವಳಿಗೆ ಏನೋ ಒಂದು ಗಂಡ ಜೀವಂತವಾಗಿದ್ದರೆ ಸಾಕು ಅಂತ ಅನ್ನೋದು. ಮತ್ತು ಚಿಕ್ಕ ಹುಡುಗಿ, ನಂದೇ ಹೆಸರಿನ ಹುಡುಗಿ ಅವಳು, ನಿವೇದಿತಾ ಅಂತ ಅಂದ್ಬಿಟ್ಟು, ಅವಳಿಗೆ ಪಾಪ ಯಾವುದು ಸರಿ ಯಾವುದು ತಪ್ಪು ಏನೂ ಗೊತ್ತಾಗ್ತಾ ಇಲ್ಲ. ಆ ಒಂದು ಕನ್ಫ್ಯೂಷನ್ನ ಸ್ಟೇಟ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅವರು ನಾಟಕದಲ್ಲಿ ಕಟ್ಟಿಕೊಡ್ತಾರೆ. ಒಂದು ಅಂತ್ಯ ಅಂತೇನೂ ಇಲ್ಲ ಅಲ್ಲಿ, ಅವನಿಗೆ ಕ್ಷಮಾದಾನ ಸಿಗೋದಿಲ್ಲ. ಮತ್ತು ಇಲ್ಲಿಗೂ ಯಾವುದೇ ಒಂದು ಅಂತ್ಯ ಅಂತ ಅಂದ್ಬಿಟ್ಟು ಕೊಡೋದಿಲ್ಲ ಅವರು. ನಮ್ಮ ಚಿಂತನೆಗೇನೆ ಬಿಡ್ತಾರೆ, ಹೇಗಿದ್ದಿರಬಹುದು ಅವ್ರ ಜೀವನ, ಅವರೆಲ್ಲ ಹೇಗೆ ಕಾಲ ಹಾಕಿರಬಹುದು ಅಂತ ಅಂದ್ಬಿಟ್ಟು ಒಂದಷ್ಟು ಹೊತ್ತು ಯೋಚನೆ ಮಾಡೋ ಹಾಗೆ ನಮಗೆ ಮಾಡ್ತಾರೆ. ಅಲ್ಲಿ ಬಹುಶಃ ಈ ನಾಟಕ ಯಶಸ್ವಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಅದಾದಮೇಲೆ ಹೂಮಳೆಯಾದ ಆಂಡಾಳು ಅಂತ ಅಂದ್ಬಿಟ್ಟು ನೀಲ್ಗತೆ. ಸೊ ನಮಗೆ ಭಾರತೀಯ ಪರಂಪರೆಯಲ್ಲಿ ದೇವರನ್ನ ಪತಿ ಅಂತ ಅಂದ್ಕೊಂಡು ಪೂಜಿಸಿದವರು ಸಾಕಷ್ಟು ಜನ ಸಿಗ್ತಾರೆ. ಲಲ್ಲೇಶ್ವರಿ ಇರ್ಬೋದು, ಮತ್ತು ಮೀರಾಬಾಯಿ ಇರ್ಬೋದು, ಮತ್ತು ನಮ್ಮದೇ ನೆಲದಲ್ಲಿ ಅಕ್ಕ ಮಹಾದೇವಿ ಬರ್ತಾಳೆ. ಸೊ ಅದೇ ರೀತಿಯಲ್ಲಿ ಆಂಡಾಳುವಿನ ಕಥೆಯನ್ನು ನಾವು ಕನ್ನಡಿಗರಿಗೆ ಪರಿಚಯ ಮಾಡಿಕೊಡ್ತಾರೆ. ಅಂದರೆ ಈಗ ಬಹುಶಃ ಎಲ್ಲರಿಗೂ, ಅಟ್ಲೀಸ್ಟ್ ನನಗಂತೂ ಆಂಡಾಳು ಬಗ್ಗೆ ಅಷ್ಟೊಂದೆಲ್ಲ ಏನೂ ಚೆನ್ನಾಗಿ ಗೊತ್ತಿರಲಿಲ್ಲ. ಈ ಕೃತಿ ಓದಿದ ಮೇಲೆ ನನಗೆ ನಿಜವಾದ ಪರಿಚಯ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬೋದು. ಏನು ಕೇಳಿದ್ದೆ ಅಂತಂದರೆ, ನಾವು ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ, ಅವ್ರು ವರಮಹಾಲಕ್ಷ್ಮಿ ವ್ರತ ಮಾಡೋದಿಲ್ಲ, ಅದ್ರ ಬದಲು ಆಂಡಾಳು ಆ ಒಂದು ವ್ರತವನ್ನು ಮಾಡ್ತಾರೆ ಅನ್ನೋದು ನನ್ನ ಒಬ್ಬಳು ಫ್ರೆಂಡಿಂದ ನನಗೆ ಗೊತ್ತಿತ್ತಷ್ಟೇ. ಇನ್ನೇನು ಹೆಚ್ಚಿಗೆ ವಿಚಾರ ಗೊತ್ತಿರಲಿಲ್ಲ. ಆದರೆ ಈ ಒಂದು ನೀಳ್ಗತೆಯಲ್ಲಿ ಅದನ್ನು ತುಂಬ ಚೆನ್ನಾಗಿ ಅವರು ಕಟ್ಟಿಕೊಟ್ಟು ಎಲ್ಲರಿಗೂ ಅವಳ ಒಂದು ಭಕ್ತಿ, ಮುಗ್ಧತೆ, ಅವಳ ತಾಧ್ಯಾತ್ಮ, ಅವಳ ಒಂದು ಶ್ರದ್ಧೆ, ಅದೆಲ್ಲದನ್ನು ತುಂಬ ಚೆನ್ನಾಗಿ ಅವರಿಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಭಗವಂತನಿಗೆ ಸಮರ್ಪಿಸಬೇಕಿದ್ದಂತಹ ಹೂಮಾಲೆಯನ್ನು ಧರಿಸಿ ಸಂಭ್ರಮಿಸುವುದರಿಂದ ಆರಂಭವಾಗುವ ಗೋದೆ ಆಂಡಾಳಿನ ಮೂಲ ಹೆಸರು. ಅವಳ ಒಂದು ಪ್ರೇಮ ಕಥೆ ಏನಿದೆ, ಶ್ರೀರಂಗನೊಂದಿಗೆ ಐಕ್ಯವಾಗುವುದರೊಂದಿಗೆ ಆ ಕಥೆ ಮುಗಿಯುತ್ತೆ. ಆ ಮಧ್ಯೆ ನಡೆಯುವಂತಹ ಕೆಲವಷ್ಟು ಸಿಚುಯೇಷನ್ಸ್ ಎಲ್ಲ ಏನಿದೆ, ಘಟನೆಗಳನ್ನೆಲ್ಲ ಏನಿದೆ, ಅದನ್ನು ಅಲ್ಲಿ ಅದೊಂದು ಪುರಾಣ ಕಥೆ ಅನ್ನೋ ರೀತಿಯಲ್ಲಿ ಅವರು ನಿರೂಪಣೆ ಮಾಡೋದಿಲ್ಲ, ಸಾಮಾಜಿಕ ಕಥೆ ಅನ್ನೋ ರೀತಿಯಲ್ಲೇ ನಿರೂಪಣೆ ಮಾಡಿಕೊಂಡು ಹೋಗ್ತಾರೆ. ಸೊ ಅದನ್ನು ಬಹುಶಃ ನೀವು ಓದಿದರೆ ಅದರ ಸ್ವಾರಸ್ಯ ನಿಮಗೆ ಅರ್ಥ ಆಗುತ್ತೆ, ಬಹಳ ಚೆನ್ನಾಗಿದೆ. ಸೊ ಇದೊಂದು ಕೂಡ ಅಂದರೆ ತಿರುಪ್ಪಾವೈನ ಒಂದು ಅದರ ಕನ್ನಡ ಅನುವಾದವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓದಿದರೆ ಖಂಡಿತ ಒಂದು ಹೊಸ ಓದಿಗೆ ನಮ್ಮನ್ನು ನಾವು ತೆರ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇನ್ನು ಕಥಾ ಸಂಕಲನ 6ನೇ ಬೆರಳು, ನಾನಾಗಲೇ ಮಾತಾಡೋವಾಗ ಹೇಳಿದೆ, ಆಶಾ ರಘು ಅವ್ರನ್ನೇ ಓದಿದ್ದೀನಿ ಅಂತ ಗೊತ್ತಿಲ್ಲದೆ ನನಗೆ ಅವ್ರ ಪರಿಚಯ ಇದ್ದರು ಅಂತ ಅಂದ್ಬಿಟ್ಟು. ಸೊ ಈ 6ನೇ ಬೆರಳು ಕಥಾ ಸಂಕಲನದ ಈ ಶೀರ್ಷಿಕೆ ಕಥೆ ಏನಿದೆ 6ನೇ ಬೆರಳು, ಇದನ್ನು ನಾನು ಮಯೂರದಲ್ಲಿ ಪ್ರಕಟವಾದಾಗಲೇ ಓದಿದ್ದೆ. ಮತ್ತು ಆ ಕಥೆಯನ್ನು ನನಗೆ ಮರೆಯೋಕೆ ಆಗಿಲ್ಲ. ಎಷ್ಟು ಸತಿ ನೆನಪು ಆಗ್ತಾ ಇರುತ್ತೆ ಅಂತಂದರೆ, ಇತ್ತೀಚೆಗೆ ಕೂಡ ಏನೋ ಒಂದು ಘಟನೆಗೆ ನನಗೆ ಆ ಕಥೆ ನೆನಪಾಗಿತ್ತು. ಈಗ ಈ ವಿಮರ್ಶೆ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಆ ಸಂಕಲನದಲ್ಲಿ ಆ ಕಥೆ ಓದಿದ ತಕ್ಷಣ ಓಕೆ, ಇದು ಆಶಾ ರಘು ಅವ್ರ ಕಥೆನಾ ಅಂತ ಅಂದ್ಬಿಟ್ಟು ನಾನು ಮತ್ತೆ ನೆನಪು ಮಾಡಿಕೊಂಡೆ. ಬಹಳ ಒಂದು ವಿಶಿಷ್ಟವಾದ ಕತೆ. ಇಲ್ಲಿ ಒಬ್ಬಳು ವೇಶ್ಯೆ ಇದ್ದಾಳೆ, ಅವಳಿಗೊಬ್ಳು ಮಗಳಿದ್ದಾಳೆ ಬಚ್ಚಿ ಅಂತ ಅಂದ್ಬಿಟ್ಟು. ಸೊ ಅವಳನ್ನು ಚಿಕ್ಕ 7-8 ವರ್ಷದ ಮಗು, ಅದನ್ನು ವೇಶ್ಯಾವಾಟಿಕೆಗೆ ತಳ್ಳಬೇಕು ಅಂತ ಅಂದ್ಬಿಟ್ಟು ಆ ಮನೆಯ ಒಬ್ಬಳು ಹಿರಿಯಳೇನಿದ್ದಾಳೆ ಅವಳು ಒಂದು ಪ್ಲಾಟ್ ಮಾಡ್ಕೊಂಡಿರ್ತಾಳೆ. ಹೇಗಾದರೂ ಮಗಳನ್ನ ಬಚಾವ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಳು ಯಾರು ಮಗಳಿರಬಹುದು ಇವಳು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲೇ ಮನೆ ಎದುರುಗಡೆ ಮಾರ್ಕೆಟಲ್ಲಿ ಒಬ್ಬನ ಮುಖ ಕಾಣುತ್ತೆ. ಸೊ ಅವನು ಕೂಡ ಇವಳ ಗಿರಾಕಿ ಆಗಿದ್ದ ಅಂತ ಅವಳಿಗೆ ನೆನಪಾಗತ್ತೆ. ಅವಳಿಗೆ ಗೊತ್ತಿಲ್ಲ ಅವನ ಮಗಳೇನಾ ಇವಳು ಹೌದಾ ಅಂತ ಗೊತ್ತಿಲ್ಲ. ಆದರೆ ಹೇಗಾದರೂ ಮಾಡಿ ಇವನ ಮೂಲಕ ಮಗಳನ್ನು ಬಚಾವ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನೋ ಉಪಾಯ ಮಾಡಿಬಿಟ್ಟು ಅವನನ್ನು ಕರೆದುಬಿಟ್ಟು ಮಗಳನ್ನು ಅವನ ಜೊತೆ ಹೇಗೋ ರವಾನೆ ಮಾಡಿಬಿಡ್ತಾನೆ.
ಅವನಲ್ಲಿ ಕೂಡ ಆ ಪಾಪ ಪ್ರಜ್ಞೆ ಇರುತ್ತೆ ಅಲ್ವ, ನಾನೊಂದು ವೇಶ್ಯಾಗೃಹಕ್ಕೆ ಚಿಕ್ಕ ಹುಡುಗ ಇದ್ದಾಗಲೇ ನಾನು ವಿಸಿಟ್ ಮಾಡಿದ್ದೆ ಅನ್ನೋದು. ಸೊ ಹಾಗಾಗಿ ಅವನಿಗೆ ಆ ಗಲಿಬಿಲಿಯಲ್ಲಿ ಅವ್ನಿಗೇನು ಗೊತ್ತಾಗದೆ ಆಯಿತು ಅಂತ ಮಗುನ ಕರ್ಕೊಂಡು ಬಂದುಬಿಡ್ತಾನೆ. ಆ ಮಗಳನ್ನು ನೋಡಿದ ತಕ್ಷಣ ಅವನಿಗೆ ಹೌದು ನಮ್ಮಮ್ಮನ ಮುಖ ಇದ್ದಾಗಿದೆ ಈ ಹುಡುಗಿ ಅಂತ ಅಂದ್ಬಿಟ್ಟು ಅವನೇ ಅಂದ್ಕೊಳ್ತಾನೆ. ಮತ್ತು ಆ ಹುಡುಗಿ ಕೈಯಲ್ಲಿ ಕೂಡ 6 ಬೆರಳಿರುತ್ತೆ ಇವನಿಗಿದ್ದ ಹಾಗೆ. ಸೊ ಇದೆಲ್ಲ ತಳಕ್ಕೆ ಹಾಕ್ಕೊಂಡು ಅವನು ಆಯಿತು ಅಂತ ಕರ್ಕೊಂಡು ಬಂದುಬಿಡ್ತಾನೆ. ಆಮೇಲೆ ನಿಧಾನವಾಗಿ ದಿನಾಂಕ ಮತ್ತೊಂದು ಎಲ್ಲ ಲೆಕ್ಕ ಹಾಕಿದಾಗ ಅವನಿಗೆ ಸ್ಪಷ್ಟ ಆಗತ್ತೆ. ಆದರೆ ಅದೇ ಸಮಯಕ್ಕೆ ಅವನಿಗೆ ಅವಳ ಒಂದು ಅನಿವಾರ್ಯತೆ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ಆ ಮಗುನ ಕರ್ಕೊಂಡು ಹೋಗ್ತಾನೆ. ತುಂಬ ವಿಶಿಷ್ಟವಾದ ಕಥೆ ಇದು. ನನಗೆ ತುಂಬ ದಿನ ಕಾಡಿತ್ತು ಈ ಕಥೆ ಓದಿದಾಗ. ಆ ಕಥೆಯ ಲೇಖಕಿ ಆಶಾ ರಘು ಅನ್ನೋರು ಗೊತ್ತಾದ ಮೇಲೆ ನಿಜವಾಗ್ಲೂ ಖುಷಿ ಆಯಿತು. ಸೊ 2008ರಲ್ಲಿ ನಾನು ಓದಿದ್ದು ಇವತ್ತಿನವರೆಗೂ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಆಶಾ ರಘು ಅವರು ಎಷ್ಟು ಗಟ್ಟಿಯಾದ ಕಥೆಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು ನಿಜವಾಗ್ಲೂ ಅದು ಅಂದರೆ ನಾನಿಲ್ಲಿ ಅದನ್ನು ಹೇಳಬೇಕು ಅಂತ ಹೇಳ್ತಲ್ಲ, ನಂಗೆ ಅದು ಅಪ್ರಯತ್ನವಾಗಿ ನನಗದು ಓದಿದ ತಕ್ಷಣ ಹುಬ್ಬೇರ್ಬಿಡ್ತು, ಅಯ್ಯೋ ಇವುದೇ ಕಥೆನಾ ಇದು ಅಂತ ಅಂದ್ಬಿಟ್ಟು. ಸೊ ಅದು ಮತ್ತು ಇದೇ ಒಂದು ಸಂಕಲನದಲ್ಲಿ ಇವರು ಪೌರಾಣಿಕ ಪಾತ್ರಗಳನ್ನ ಆಧರಿಸಿ ಕೂಡ ಕಥೆಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಸಾಮಾಜಿಕವಾದಂತಹ ಕಥೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಅಗ್ನಿದಿವ್ಯ ಅನ್ನೋ ಒಂದು ಕಥೆನ ಕೊಟ್ಟಿದ್ದಾರೆ. ಈ ಚೂಡಾಮಣಿ ನಾಟಕಕ್ಕೂ ಈ ಅಗ್ನಿದಿವ್ಯ ಕಥೆಗೂ ಒಂದು ರೀತಿ ಅಜಗಜಾಂತರ ವ್ಯತ್ಯಾಸ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಲ್ಲಿ ಸೀತೆ ಪ್ರೇಮಮಯಿಯಾಗಿ ನಮಗೆ ಕಾಣ್ತಾಳೆ, ಆದರೆ ಇಲ್ಲಿ ರಾಮ ಅಲ್ಲ ಅವನು. ಅಂದರೆ ನಾವು ಪೂಜಿಸುವಂತಹ ಆದರ್ಶ ಪುರುಷೋತ್ತಮ ರಾಮ ಅಲ್ಲ ಅವನು. ನಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಯಾರೋ ಒಬ್ಬ ರಾಮರಾವ್ ಆಗಿರ್ಬೋದು, ರಾಮಯ್ಯ ಆಗಿರ್ಬೋದು. ಇಲ್ಲಿ ಸೀತೆ ಕೂಡ ಒಬ್ಬಳು ಶೋಷಣೆಗೆ ಒಳಗಾದಂತಹ ಒಂದು ಅಸಹಾಯಕ ಸ್ತ್ರೀಯಾಗಿ ಕಾಣ್ತಾಳೆ. ಅದ್ರ ಜೊತೆಗೆ ಸಾಕಷ್ಟು ದಾರ್ಷ್ಟ್ಯವನ್ನು ಕೂಡ ಸೀತೆಗೆ ಅವರು ಕೊಡ್ತಾರೆ. ಸೊ ರಾಮನ ಅನುಮಾನ ರಾಮಾಯಣದಲ್ಲಿ ಅಲ್ಲಿಗೆ ನಿಂತು ಹೋಗುತ್ತೆ, ಅವನಿಗೇನು ಅನುಮಾನ ಇರೋದಿಲ್ಲ. ಆದರೆ ಇಲ್ಲಿ ಅವನು ಕಟಕಿ ಆಡೋಂತಹ ಒಬ್ಬ ಪುರುಷ, ಅವನು ಹಾಗೆ ನಿಲ್ತಾನೆ. ಇಲ್ಲಿ ಸೀತೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅವಳು ಹೇಳ್ತಾಳೆ, ಆಯಿತು ನಾನೇನೋ ರಾವಣನ ಹತ್ರ ಇದ್ದೆ, ನಿನಗೆ ಅನುಮಾನ ಇದೆ, ಸರಿ ಪರಿಹಾರ ನಾನು ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಟ್ಟೆ, ಟ್ರೈ ಮಾಡಿದೆ. ಬಟ್ ನಿನ್ನ ಬಗ್ಗೆ ಏನು, ನಾನು ಎಷ್ಟೊಂದು 1-1.5 ವರ್ಷಗಟ್ಟಲೆ ನಿನ್ನ ಜೊತೆ ಇರಲಿಲ್ಲ, ಸೊ ನೀನು ಹಾಗೆ ಪವಿತ್ರನಾಗಿದ್ದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಅಂದ್ಬಿಟ್ಟು ಸೀತೆ ಕೇಳುವಂತಹ ಒಂದು ಪ್ರಸಂಗವನ್ನು ಅವರಿಲ್ಲಿ ಸೃಷ್ಟಿಸ್ತಾರೆ. ಅದು ಓದ್ಬಿಟ್ಟು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಹೀಗೂ ಬರಿಬಹುದಾ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿವರೆಗೂ ಏನು ನೋಡಿದ್ದೀವಿ ಅಂತಂದರೆ ಓಕೆ ಸೀತೆ ಬೇಜಾರು ಮಾಡ್ಕೋತಾಳೆ, ಅವಳೇ ಪ್ರಶ್ನೆ ಮಾಡ್ಕೊಳ್ತಾಳೆ, ಮತ್ತು ಓದ್ದವರು ಅಯ್ಯೋ ರಾಮ ಹೀಗೆ ಮಾಡ್ದ, ರಾಮ ಹಾಗೆ ಮಾಡ್ದ ಅಂತ ಅಂತಾರಿಯೇ ಹೊರತು ಸೀತೆ ಈ ರೀತಿಯಾಗಿ ಪ್ರಶ್ನೆ ಮಾಡೋದನ್ನು ನಾನು ಎಲ್ಲೂ ಓದಿರಲಿಲ್ಲ. ಇಲ್ಲಿ ಓದಿದ ಮೇಲೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅವರ ಒಂದು ಕಲ್ಪನೆ ಎಲ್ಲಿವರೆಗೂ ಹೋಗಿದೆ ಅನ್ನೋದನ್ನು ನೋಡಿ ನನಗೆ ಒಂದು ರೀತಿ ಖುಷಿಯಾಯಿತು. ಅದಾದಮೇಲೆ ಒಂದಷ್ಟು ಐತಿಹಾಸಿಕ ಅನ್ನೋವಂತಹ ಥೀಮ್ನ ಇಟ್ಕೊಂಡು ಪುಷ್ಪಗಂಧಿ, ಇಳಾವಂತಿ ಈ ಕಥೆಗಳನ್ನ ಬರೀತಾರೆ. ಹಾಗೆ ಶಿಖಂಡಿ ಅಂದರೆ ಅಂಬೆ, ಅವಳ ಕಥೆಯನ್ನು ಕೂಡ ಕಮರಿದ ಕನಸು ಅದರಲ್ಲಿ ಹೇಳ್ತಾರೆ. ಇದರಲ್ಲೇನೆ ಇನ್ನೊಂದು ಕಥೆ ಕೂಡ ಇದೆ. ಈ 2 ಕಥೆಗಳು ಅಗ್ನಿದಿವ್ಯ 6ನೇ ಬೆರಳು ಮತ್ತು ಈ ಪ್ರವಾಹ ಪ್ರಳಯ ಪಾರ್ವತಿ ಕಥೆಗಳೇನಿದೆ, ಈ 6ನೇ ಬೆರಳು ಸಂಕಲನದಲ್ಲಿರೋ 20 ಕಥೆಗಳಲ್ಲಿ ಅತಿ ಪ್ರಮುಖವಾದ ಕಥೆಗಳು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಈ ಒಂದು ಪ್ರವಾಹ ಪ್ರಳಯ ಪಾರ್ವತಿನಲ್ಲಿ ಇದು ಪಾರ್ವತಿ ಕಥೆ, ಶಿವ ಪಾರ್ವತಿಯರ ಕಥೆ. ಇದನ್ನು ಕೂಡ ಇವರಲ್ಲಿ ಸಾಮಾಜಿಕ ಕಥೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಬಹಳ ಚೆನ್ನಾಗಿದೆ. ಇಲ್ಲಿ ಶಿವ ಸ್ಮಶಾನ ಕಾಯುವಂತಹ ಒಬ್ಬ ನೌಕರ ಕಾರ್ಮಿಕ, ಅವನ ಹೆಂಡತಿ ಇವಳು ಪಾರ್ವತಿಯಾಗಿರ್ತಾಳೆ. ಅವನು ಎಲ್ಲೋ ಹೋದಾಗ ಗಂಗೆನ ನೋಡಿ ಇಷ್ಟಪಟ್ಕೊಂಡು ಮದುವೆ ಆಗ್ಬಿಟ್ಟು ಬರ್ತಾನೆ. ಬಂದಾಗ ಇವಳಿಗೆ ಇಷ್ಟ ಆಗೋದಿಲ್ಲ. ಮಾಮೂಲಿ, ನಾನು ಮೊದಲನೇ ಹೆಂಡತಿ ಇದ್ದಾಗ ಇವನು ಹೇಗೆ ಕಟ್ಕೊಂಡು ಬಂದ ಅಂತ ಅನ್ನೋ ಒಂದು ಎಲ್ಲ ಹೆಂಗಸರಿಗೆ ಮೂಡುವಂತಹ ಒಂದು ಬೇಜಾರು ಅವಳಲ್ಲೂ ಮೂಡ್ಬಿಟ್ಟು ಒಂದಷ್ಟು ಸತ್ಯಾಗ್ರಹ ಮಾಡ್ತಾಳೆ. ಆಮೇಲೆ ಶಿವ ಪ್ರಳಯ ತರ್ತಾನೆ, ಮತ್ತೆ ಹೇಗೋ ಒಂದಾಗ್ತಾರೆ. ಅದು ಕಥೆ, ಒಟ್ಟಾರೆ ಕಥೆ ನಮಗೆ ಗೊತ್ತಿರೋದು. ಇಲ್ಲಿ ಏನು ಬೇರೆ ಅಂತ ಅಂದರೆ ಇಲ್ಲಿ ಪಾರ್ವತಿ ಏನಿದ್ದಾಳೆ ಅವಳ ತಂದೆ ದಕ್ಷ. ಹೌದು, ದಕ್ಷನ ಯಜ್ಞದಲ್ಲಿ ಸತಿ ಬಿದ್ದು ಸತ್ತು ಹೋಗ್ತಾಳೆ, ಮತ್ತೆ ಅವಳು ಪುನರ್ಜನ್ಮ ಆಗಿ ಪಾರ್ವತಿ ಆಗ್ತಾಳೆ ಅಂತ ನಮಗೆ ಗೊತ್ತಿರೋದು. ಇಲ್ಲಿ ಅವರ ಆ ಕಥೆ ಟ್ವಿಸ್ಟ್ ಕೊಡ್ತಾರೆ. ಏನು ಅಂತಂದರೆ ಆ ದಕ್ಷನ ಯಜ್ಞದಲ್ಲಿ ಸತಿಗೆ ಅಂದರೆ ಇದೇ ಪಾರ್ವತಿಗೆನೇ ಗಾಯ ಆಗತ್ತೆ. ಆದರೆ ಅವಳು ಆ ಒಂದು ಸುಟ್ಟ ಗಾಯಗಳ ಜೊತೆ ಗಂಡನ ಮುಂದೆ ಹೋಗೋದಕ್ಕೆ ಇಷ್ಟಪಡದೆ ಅವರ ದೊಡ್ಡಪ್ಪ ಪರ್ವತರಾಜನ ಮನೇಲಿ ಹೋಗ್ಬಿಟ್ಟು ಗಾಯ ಎಲ್ಲ ವಾಸಿ ಮಾಡಿಕೊಂಡು ಬರ್ತಾಳೆ. ಪಾರ್ವತಿ ಬದುಕಿರೋದು ಶಿವನಿಗೆ ಗೊತ್ತಿಲ್ಲದೆ ಅವನು ವೀರಭದ್ರ ಅನ್ನೋ ಅವನ ಒಂದು ರೀತಿ ಅವನು ಏನು ಗೂಂಡಾ ಥರ ಅವನನ್ನು ಕರ್ಕೊಂಡು ಹೋಗಿ ದಕ್ಷನಿಗೆ ಶಿಕ್ಷೆ ಕೊಟ್ಬಿಟ್ಟು ಬಂದಿರ್ತಾನೆ. ಇದೆಲ್ಲ ಪಾರ್ವತಿಗೆ ಗೊತ್ತಾಗಿ ಆಮೇಲೆ ಖುಷಿ ಪಡ್ತಾಳೆ. ಈ ರೀತಿಯಾಗಿ ಕಥೆನ ತಗೊಂಡು ಹೋಗ್ತಾರೆ.
ತುಂಬ ಒಂದು ರೀತಿ ವಿಶೇಷ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಕೊನೆಗೆ ನಮಗೆ ಗೊತ್ತಿರೋದು ಓಕೆ, ಶಿವ ಪಾರ್ವತಿ ಗಂಗೆ ಎಲ್ಲ ಒಟ್ಟಾಗಿ ಇದ್ದಾರೆ ಅಂತ. ಆದರೆ ಇಲ್ಲಿ ಅವರು ಮತ್ತೆ ಅದೇ ಒಂದು ಟ್ವಿಸ್ಟ್ ಕೊಡ್ತಾರೆ. ಕತೆ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಬಟ್ ಆ ನಿರೂಪಣೆನ ನೀವು ಸವಿವರವಾಗಿ ಇದು ಒಂದು ರೀತಿ ನೀಳ್ಗತೆ ಅಂತಲೇ ಹೇಳ್ಬೋದು. ನೀಳ್ಗತೆ ಅಲ್ಲ, ದೀರ್ಘ ಕತೆ ಅಂತ ಹೇಳ್ಬೋದು, ಅಷ್ಟು ಉದ್ದ ಇದೆ. ಸೊ ಕೊನೆಯಲ್ಲಿ ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ, ಹೆಂಗಸು ಕ್ಷಮಿಸ್ತಾಳೆ, ಆದರೆ ಕ್ಷಮಿಸಿದ್ರೂ ನೋವು ನುಂಗಿಕೊಂಡು ಅದೇ ತಪ್ಪನ್ನು ಕಣ್ಮುಂದೆ ನೋಡಿಕೊಂಡು ಇರೋದಕ್ಕೆ ಹೆಂಗಸು ಇಷ್ಟಪಡಲ್ಲ ಅಂತ ಅನ್ನೋದನ್ನು ಬಹುಶಃ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನಿಸ್ತು. ಯಾಕಂದರೆ ಪಾರ್ವತಿ ಆಯಿತು ನೀನು, ನಾನು ಒಪ್ಕೊಂಡಿದ್ದೀನಿ ಅವಳನ್ನ ಅಂತ ಒಳಗೆ ಸೇರಿ ಓದಿಸಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ಇವಳು ಮನೆಯಿಂದ ಮಕ್ಕಳನ್ನ ಕರ್ಕೊಂಡು ಹೊರ ನಡೆದು ಬಿಡ್ತಾಳೆ. ಸೊ ಇದೊಂದು ವಿಭಿನ್ನ ನಿರೂಪಣೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಬಹಳ ಖುಷಿ ಆಯಿತು ಈ ಕತೆ ಓದ್ಬಿಟ್ಟು. ಆಮೇಲೆ ಇದರಲ್ಲೇನೆ ಬಳೆಯ ಪ್ರಸಂಗ ಅಂತ ಅಂದ್ಬಿಟ್ಟು ಮತ್ತೊಂದು ಕತೆ ಬರುತ್ತೆ. ಅದು ನನಗೆ ಮೊಪಾಸಾನ ದ ನೆಕ್ಲೆಸ್ ಕಥೆ ಏನಿದೆ ಅದನ್ನು ಸ್ವಲ್ಪ ನೆನಪು ಮಾಡ್ತು. ಸೊ ಇದಿಷ್ಟು ಈ 6ನೇ ಬೆರಳು ಈ ಕಥಾ ಸಂಕಲನ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಕಥೆಗಳು. ನಾನಿಲ್ಲೊಂದು 3-4 ಕತೆ ಹೇಳಿದೆ ಅಷ್ಟೇನೆ, ಬಟ್ ಎಲ್ಲ ಕಥೆಗಳು ಇಷ್ಟೇ ವಿಭಿನ್ನವಾಗಿ ಮನುಷ್ಯನ ವಿವಿಧ ಮುಖಗಳನ್ನ, ಸಂಬಂಧದ ವಿವಿಧ ಮುಖಗಳನ್ನ ಹೇಳೋ ಹಾಗೆ ಇದ್ದಾವೆ. ಆಮೇಲೆ ಕೆಂಪು ದಾಸವಾಳ, ಸೊ ಇದರಲ್ಲಿ 13 ಕಥೆಗಳಿದ್ದಾವೆ. ಸೊ ಇಲ್ಲಿ 6ನೇ ಬೆರಳಿನಲ್ಲಿ ಪೌರಾಣಿಕ, ಐತಿಹಾಸಿಕ ಅಂತ ಹೋಗ್ತಾರೆ. ಆದರೆ ಈ ಸಂಕಲನದಲ್ಲಿ ಎಲ್ಲ ಸಮಕಾಲೀನ ವಿಷಯಗಳನ್ನ ತಗೊಂಡು ಇಲ್ಲಿ ಆಶಾ ರಘು ಅವರು ಕಥೆಗಳನ್ನ ಬರೆದಿದ್ದಾರೆ. ಸೊ ಇಲ್ಲಿ ಈ ಕಥೆಗಳ ಮೂಲಕ ವೈವಿಧ್ಯಮಯವಾದ ವ್ಯಕ್ತಿತ್ವ, ಜಟಿಲ ಸಂಬಂಧ, ಮನುಷ್ಯನ ಅತೃಪ್ತಿ, ಹುಡುಕಾಟ, ಮನೋವೇದನೆಗಳು, ಅನುಮಾನಗಳು, ಅವಮಾನಗಳು, ಇದು ಎಲ್ಲಾದ್ರೂ ಮತ್ತು ಪಲಾಯನ. ಸೊ ಮನುಷ್ಯನ ಮುಖ್ಯ ಗುಣ, ಸಮಸ್ಯೆ ಏನಾರ ಬಂತು ಅಂತಂದರೆ ಅದು ಪಲಾಯನ. ಸೊ ಅದೆಲ್ಲದನ್ನು ತಮ್ಮ ಕಥೆಗಳಲ್ಲಿ ತರೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಥೆ ಬರುತ್ತೆ ಮುಸುಕು ಅಂತ ಅಂದ್ಬಿಟ್ಟು, ಮತ್ತು ಇನ್ನೊಂದು ಕಥೆ ನೇಪಥ್ಯ ಅಂತ ಬರುತ್ತೆ. ಮುಸುಕು ಅನ್ನೋ ಕಥೆಯಲ್ಲಿ ಅಲ್ಲಿ ಸಮಸ್ಯೆಗಳಿಗೆ ಹೆದರಿದಂತಹ ಕಥಾನಾಯಕ ರಾಜೀವ ಲೋಚನ ಮಂಜಣ್ಣ ಆಗಿಬಿಟ್ಟು ಊರು ಬಿಟ್ಟು ಹೊಟ್ಟೋಗ್ತಾನೆ. ಅದೇ ನೇಪಥ್ಯ ಅನ್ನೋ ಕಥೆಯಲ್ಲಿ ಸೂಪರ್ ಸ್ಟಾರ್ ಆಗಿದ್ದಂತಹ ಹೇಮಂತ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಜೀವನ ಅಂದರೆ ಹೋರಾಟ, ಅದನ್ನು ಎದುರಿಸಲೇಬೇಕು ಅಂತ ಅಂದ್ಬಿಟ್ಟು ರಂಗಣ್ಣ ಅನ್ನೋ ಒಂದು ಹೆಸರು ಇಟ್ಕೊಂಡು ಒಂದು ಸೈಡ್ ಆ್ಯಕ್ಟರ್ ಆಗಿಬಿಟ್ಟು ಹೇಗೋ ಜೀವನವನ್ನು ನೀಚ್ತಾ ಹೋಗ್ತಾನೆ. ಸೊ 2 ರೀತಿಯಲ್ಲಿ ಸಮಸ್ಯೆಗಳನ್ನ ಡೀಲ್ ಮಾಡುವಂತಹ ವ್ಯಕ್ತಿಗಳನ್ನ ನಮಗಿಲ್ಲಿ ಅವರು ಕಟ್ಟಿಕೊಡ್ತಾರೆ. ಅದೇ ಆದಮೇಲೆ ನನ್ನದೇ ಮನೆಯ ಇನ್ನೊಂದು ಕೋಣೆ. ಸೊ ಇದು ಹೇಗನ್ನಿಸ್ತು ಅಂತಂದರೆ, ಈ ನಿಯೋಗ ಪದ್ಧತಿ ಏನಿದೆ ಇದರ ಒಂದು ಮಾಡರ್ನ್ ವರ್ಷನ್ ಆಶಾ ರಘು ಅವರು ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಆದರೆ ಆಗಿನ ಕಾಲದಲ್ಲಿ ಆದರೆ ಆ ನಿಯೋಗ ಮಾಡಿಸಿದಂತಹ ಭೀಷ್ಮನಾಗಲಿ, ಮಾಡಿಕೊಂಡಂತಹ ಚಿತ್ರವೀರನ ಸತಿಯನ್ನಾಗಲಿ ಯಾರೂ ಕ್ವೆಶ್ಚನ್ ಮಾಡುವಂತಹ ಸಮಾಜ ಇರಲಿಲ್ಲ ಆಗ. ಆದರೆ ಈಗ ಸಮಾಜ ಸಾಕಷ್ಟು ಬದಲಾಗಿದೆ. ಸೊ ಆಗ ಆ ರೀತಿಯಾದ ಒಂದು ನಿಯೋಗ ಪದ್ಧತಿಯಲ್ಲಿ ಬರಬಹುದಂತಹ ಸಂಕೀರ್ಣತೆಗಳನ್ನ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಒಂದು ರೀತಿ ವಿನೂತನ ಅನುಭವ ಕೊಡುವಂತಹ ಕತೆ. ಹಾಗೆ ಮನವೀಣ ಅನ್ನೋ ಒಂದು ಕಥೆ ಇದೆ. ಮನೆಯಲ್ಲಿ ಅಂದರೆ ಈಗ ಅತ್ತೆ ಸೊಸೆ ಅನ್ನೋರು ಎಲ್ಲ ಮನೆಯಲ್ಲೂ ಇರ್ತೀವಿ. ಅತ್ತೆ ಸೊಸೆ ಇರೋವಂತಹ ಮನೆಯವರೆಲ್ಲರೂ ಓದಬೇಕಾಗಿರುವಂತಹ ಕಥೆ ಮನವೀಣ ಅಂತ ಅಂದ್ಬಿಟ್ಟು, ಅದೇನು ಕಥೆ ಅಂತ ಅಂದ್ಬಿಟ್ಟು ದಯವಿಟ್ಟು ನೀವೆಲ್ಲ ಓದಿಯೇ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಅದಾದಮೇಲೆ ಪರಿತ್ಯಕ್ತೆ, ನಿರ್ಲಿಪ್ತ ನಂಜಿ ಅಂತ ಅಂದ್ಬಿಟ್ಟು ಕಥೆಗಳು ಬರ್ತವೆ. ಅದರಲ್ಲಿ ಹೆಣ್ಣು ಏನೇ ಕಷ್ಟ ಬರಲಿ ತನ್ನನ್ನು, ತನ್ನ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಯಾವ ಲೆವೆಲ್ಲಿಗಾದರೂ ಹೋಗ್ತಾಳೆ. ಸೊ ಅವಳು ಗಟ್ಟಿಯಾಗಿ ನಿಂತು ಎದುರಿಸ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಆ ಕಥೆಗಳು. ಹಾಗಂತ ಇಡೀ ಎಲ್ಲ ಕಥೆಗಳಲ್ಲೂ ಅವರು ಫೆಮಿನಿಸ್ಟ್ ಆಗಿಬಿಟ್ಟು ಬರೀ ಗಂಡಸನ್ನೇ ತೆಗಳ್ತಾರೆ ಆ ಥರನೂ ಇಲ್ಲ. ಇಲ್ಲಿ ಇನ್ನೊಂದು ಕಥೆ ಬರುತ್ತೆ ಬಿರುಕು ಅಂತ ಅಂದ್ಬಿಟ್ಟು. ಸೊ ಆ ಕಥೆಯಲ್ಲಿ ಹೆಣ್ಣು ಕೂಡ ಕೇಡು ಬುದ್ಧಿ ಅವಳ ಆಗಿರಬಹುದು ಅಂತ ಅಂದ್ಬಿಟ್ಟು ಅವರು ಬರೀತಾರೆ. ಆ ಕಥೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲ ಕಥೆಗಳನ್ನೂ ಖಂಡಿತ ಸಂಕಲನದಲ್ಲಿಯೇ ಓದಿ ಆಸ್ವಾದಿಸಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಆಮೇಲೆ ಬೊಗಸೆಯಲ್ಲಿನ ಕಥೆಗಳು ಅಂತ ಅನ್ನೋದು ಇವರ ಪುಟ್ಟ ಕಥೆಗಳ ಸಂಕಲನ. ಇಲ್ಲಿ ಸುಮಾರು 160 ಕಥೆಗಳಿದ್ದಾವೆ. ಆ 160 ಕಥೆಗಳಲ್ಲಿ 80ಕ್ಕಿಂತ ಹೆಚ್ಚು ಕಥೆಗಳು ಸಣ್ಣ ಕಥೆಗಳಾಗುವಂತಹ ಪೊಟೆನ್ಷಿಯಲ್ ಹೊಂದಿರುವಂತಹ ಕಥೆಯ ಎಳೆಯನ್ನು ಹೊಂದಿವೆ. ಬಹಳ ಚೆನ್ನಾಗಿವೆ ಎಲ್ಲ ಕಥೆಗಳು. ನಾನಿಲ್ಲೊಂದಷ್ಟು ಹೆಸರುಗಳನ್ನ ಹೇಳ್ತೀನಿ. ಕಪ್ಪು ಕೊಡೆ, ಅವ್ಯಕ್ತ, ಪರಿಚಿತ, ಆಮೇಲೆ ಚೋರ್, ನೀಲಗಾಜಿನ ಕಿಟಕಿಯಿಂದಾಚೆಗೆ, ಶಿಲಾಸ್ಪರ್ಶ, ಕಗ್ಗಂಟು, ಗುರುತು ಹತ್ತಿತು, ದುಸ್ವಪ್ನಗಳು. ಈ ಕಥೆಗಳೆಲ್ಲ ಏನಿದೆ ಬಹಳ ಸುಂದರವಾಗಿದೆ. ಇಲ್ಲಿ ಒಂದೇ ಒಂದು ಚಿಕ್ಕ ಕಥೆಯನ್ನು ನಾನು ಓದಿ ಹೇಳ್ತೀನಿ, ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಬೇಕು ಅಂತ ಕೇಳ್ತೀನಿ. ಇಲ್ಲ ಇದೊಂದು ಹೇಳಬೇಕು ನಾನು. ಓಕೆ, ಎಷ್ಟು ದೀರ್ಘವಾಗಿರಬಹುದು ಈ ಕಥೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅವ್ರು ಬರೆದ್ರೆ, ಅವನು ಪ್ರತಿದಿನ ರಾತ್ರಿಯೂ ಬಾಗಿಲು ಮುಚ್ಚಿ ಮಲಗು ಎಂದು ಹೆಂಡತಿಗೆ ಹೇಳಿ
ಚಪ್ಪಲಿ ಮೆಟ್ಟಿಕೊಂಡು ಹೊರಗೆ ಹೋಗುತ್ತಿದ್ದ. ಹೆಂಡತಿ ಏನೊಂದು ಪ್ರಶ್ನಿಸುತ್ತಿರಲಿಲ್ಲ. ಸುಮ್ಮನೆ ಹೋಗಿ ಬನ್ನಿ ಎಂದಷ್ಟೇ ಹೇಳಿ ಬಾಗಿಲು ಮುಚ್ಚಿ ಮಲಗುತ್ತಿದ್ದಳು. ಆದರೆ ನಿದ್ರೆಯೇ ಹತ್ತುತ್ತಿರಲಿಲ್ಲ. ಕೊನೆಗೊಂದು ದಿನ ರಾತ್ರಿ ಅದೇ ರೀತಿ ಚಪ್ಪಲಿ ಮೆಟ್ಟಿಕೊಂಡು ಎಂದಿನ ಮಾತು ಹೇಳಲು ಗಂಡ ಬಾಯಿ ತೆರೆದ. ಅದು ಹೊರಬರುವ ಮುನ್ನ ಅವಳೇ ಬಾಗಿಲು ಮುಚ್ಚಿ ಮಲಗುತ್ತೀನಿ, ಹೋಗಿ ಬರಬೇಡಿ ಎಂದು ಬಾಗಿಲು ಮುಚ್ಚಿದಳು. ಅಂದಿನಿಂದ ಅವನ ಪಾಲಿಗೆ ಶಾಶ್ವತವಾಗಿ ಬಾಗಿಲು ಮುಚ್ಚಿಯೇ ಹೋಯಿತು. ಅವಳಿಗೆ ನಿದ್ರೆಯೂ ಚೆನ್ನಾಗಿ ಹತ್ತಿತು ಅಂತ ಅಂದ್ಬಿಟ್ಟು ಈ ಕತೆ. ಸೊ ಬಹಳ ಚೆನ್ನಾಗಿದೆ ಎಲ್ಲ ಕತೆಗಳು. ಸೊ ಅದನ್ನು ಕೂಡ ಎಲ್ಲ ಓದಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಇನ್ನು 2 ಕಾದಂಬರಿಗಳಿದ್ದಾವೆ, ಕೊನೆಯಲ್ಲಿ ಕಾದಂಬರಿಗಳು ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಸೊ ಗತ, ಸೊ ಎಲ್ಲ ಪ್ರಕಾರಗಳಲ್ಲೂ ಕೈಯಾಡಿಸಿದಂತಹ ಆಶಾ ರಘು ಅವರು ಈ ಪುನರ್ಜನ್ಮನ ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಕಾದಂಬರಿಯಲ್ಲಿ ತಂದಿದ್ದಾರೆ. ಬಹಳ ಚೆನ್ನಾಗಿದೆ. ಅವರ ಪ್ರಯೋಗಶೀಲತೆಗೆ ಇದೊಂದು ಸಾಕ್ಷಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಲ್ಲಿ ಕಥಾನಾಯಕಿ ಅನು ಏನಿದ್ದಾಳೆ, ಸಣ್ಣ ವಯಸ್ಸಿನಿಂದನೇ 6-8 ವರ್ಷ ಇದ್ದಾಗಿಂದನೇ ಅವಳಿಗೆ ಪೂರ್ವಜನ್ಮದ ನೆನಪಾಗ್ತಾ ಇರುತ್ತೆ. ಸೊ ಅದನ್ನು ಆ ಪೂರ್ವಜನ್ಮದ ನೆನಪಾಗ್ತಾ ಆಗ್ತಾ ಅವಳು ಹೇಗೆ ತೊಳಲಾಟಕ್ಕೆ ಸಿಲ್ತಾಳೆ, ಅವಳ ಅಪ್ಪ ಅಮ್ಮ ಸೋದರ ಮಾವ ಸೋದರತೆ ಅವಳನ್ನು ಮದುವೆ ಆಗಬೇಕು ಅಂದ್ಕೊಂಡಿರುವಂತಹ ಹುಡುಗ ಎಷ್ಟು ನೊಂದುಕೊಳ್ತಾನೆ, ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಆ ಓದ್ತಾ ಇದ್ದರೆ ಅವಳ ತೊಳಲಾಟಗಳನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ದುಃಖ ಆಗೋಷ್ಟು ಚೆನ್ನಾಗಿ ಅವರು ಇಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಅದನ್ನು ಎಲ್ಲ ಸಮಾನಾಂತರವಾಗಿ ಯಾವುದನ್ನು ಬಿಟ್ಟು ಕೊಡದೆ ಅವರು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಮತ್ತು ಎಲ್ಲೋ ಶುರುವಾಗುವಂತಹ ಒಂದು ಕಥೆಯ ಎಳೆ ಏನಿದೆ ಅದನ್ನು ಎಲ್ಲಿನೂ ನಿಲ್ಲಿಸದೆ ಒಂದು ಕಂಪ್ಲೀಷನ್ ಕೊಡ್ತಾರೆ. ಆ ಒಂದು ಇಂಟಿಗ್ರಿಟಿ ಏನಿದೆ ಅದು ಆಶಾ ರಘು ಅವರ ಎಲ್ಲ ಬರಹಗಳಲ್ಲೂ ಸಾಮಾನ್ಯ ಕಾಣುತ್ತೆ. ಸೊ ಏನು ಹೇಳ್ಬೋದು ಅಂತಂದರೆ, ರಮ್ಯ ಕಥಾನಕಕ್ಕೆ ಒಂದು ನೈಜತೆ ಮತ್ತು ವಾಸ್ತವತೆಗಳ ಉಡುಗೆ ತೊಡಿಸಿರುವಂತಹ ಒಂದು ಕೃತಿ ಇದು ಗತ. ಬಹಳ ಒಂದು ಥ್ರಿಲ್ಲಿಂಗ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇನ್ನೊಂದು ಕೊನೆಯ ಕೃತಿ ನಾನು ಪರಿಚಯ ಮಾಡ್ತಾ ಇರೋದು ಮಾಯೆ ಅಂತ ಅಂದ್ಬಿಟ್ಟು. ಸೊ ಈ ಮಾಯೆ ಏನಿದೆ 12ನೇ ಶತಮಾನದಲ್ಲಿ ನಡೆಯುವಂತಹ ಒಂದು ಕತೆ. ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಕಾದಂಬರಿನ ಓದ್ತಾ ಇದ್ದರೆ ನಾವೇ 12ನೇ ಶತಮಾನದಲ್ಲಿ ಇದ್ದೇವೇನೋ ಅನ್ನೋ ರೀತಿಗೆ ಆಗಿನ ಕಾಲದಲ್ಲಿ ಬದುಕು ಜೀವನ ಆ ಒಂದು ಅವರ ಲಿವಿಂಗ್ ಸ್ಟೈಲ್ ಹೇಗಿತ್ತು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಮಾಯೆ ಅನ್ನೋದೇನಿದೆ, ಇಲ್ಲಿ ನಾಯಕ ಏನಿದ್ದಾನೆ, ನಾಯಕನ ಮೂಲಕ ಮಾಯೆಗೆ ಸಿಲುಕ್ಬೋದು. ಹೌದು, ಮನುಷ್ಯ, ಅದು ಅವನ ವೀಕ್ನೆಸ್ ಅನ್ನೋದನ್ನು ಹೇಳಿದ್ರೆ ಅವನ ಗೆಳೆಯ ಒಬ್ಬ ಇದ್ದಾನೆ ಮದನ ಅಂತ ಅಂದ್ಬಿಟ್ಟು, ಅವನ ಮೂಲಕ ಮಾಯೆಗೆ ಸಿಲುಕಬಹುದು ಮನುಷ್ಯ. ಆದರೆ ಆ ಮಾಯೆನ ತೊಡೆದುಕೊಂಡು ಹೊರಗೆ ಬಂದು ಅವನು ತನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗಬಹುದು, ಅಷ್ಟು ಅಂತಃಶಕ್ತಿ ಅವನಲ್ಲಿದೆ ಅನ್ನೋದನ್ನು ಇನ್ನೊಂದು ಕ್ಯಾರೆಕ್ಟರ್ ಮೂಲಕ ಪ್ಯಾರಲಲ್ ಆಗಿ ಅವರು ಕಟ್ಟಿಕೊಡ್ತಾರೆ. ಅದು ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಈ ಒಂದು ಕಾದಂಬರಿ ಕೂಡ. ಸೊ ಇದರಲ್ಲಿ 12ನೇ ಶತಮಾನದಲ್ಲಿ ಅಲ್ಲಿ ಮಂಗಳೆ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾಳೆ, ನಾಯಕನ ಹೆಂಡತಿ. ಅವನ ಕೈಲಿ 12ನೇ ಶತಮಾನದ ಹಂದರ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅವಳ ಕೈಲಿ ಅಕ್ಕನ ವಚನಗಳನ್ನ ಹೇಳಿಸ್ತಾರೆ. ಗಂಡು ನೋಡೋಕ್ಕೆ ಅಂತ ಬಂದಾಗ ವಚನಗಳನ್ನ ಹೇಳಿಸ್ತಾರೆ. ಸೊ ಆ ಒಂದು ಅಡಾಪ್ಷನ್ ಇದೆ ಅಲ್ವಾ, ಸೊ ಅದು ನನಗೆ ನಿಜವಾಗ್ಲೂ ವಿಶಿಷ್ಟ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ಮಾಯೆ ಕೂಡ ಬಹಳ ಓದಲೇಬೇಕಾದಂತಹ ಒಂದು ಕಾದಂಬರಿ. ಆಗಿನ ಜನಜೀವನ ಹೇಗಿತ್ತು ಅಂತ ಅಂದ್ಬಿಟ್ಟು ನಮಗೆ ತಿಳ್ಕೊಳ್ಳುವಂತಹ ಕುತೂಹಲ ಇದ್ದರೆ ಅದಕ್ಕೆ ಒಂದಷ್ಟು ಮಟ್ಟಿಗೆ ಉತ್ತರಗಳನ್ನು ಕೊಡುವಂತಹ ಒಂದು ಕಾದಂಬರಿ ಮಾಯೆ. ಸೊ ಇವರ ಎಲ್ಲ ನಾನು ಇದುವರೆಗೂ ಪರಿಚಯ ಏನು ಮಾಡಿಕೊಟ್ಟೆ, ಈ ಎಲ್ಲ ಕೃತಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ, ಸರಳ ಭಾಷೆಯಲ್ಲಿ ಮನಮುಟ್ಟುವಂತೆ. ಸೊ ಅವ್ರು ಹೇಳಬೇಕಾಗಿರುವಂತಹ ವಿಷಯಗಳನ್ನ ತುಂಬ ಚೆನ್ನಾಗಿ ಆಶಾ ರಘು ಅವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಪರಿಚಯವನ್ನು ಕೊಡುವಂತಹ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಕೂಡ ಹೇಳ್ತೇನೆ. ನಮಸ್ಕಾರ.